ಫಸ್ಟ್ ಟಿಪ್ ಎಂತ ಅಂತ ಹೇಳಿದ್ರೆ ನೀವು ಸ್ಕಿಲ್ಸ್ಗಳನ್ನು ಕರೆಕ್ಟ್ ಆಗಿ ಕಲಿಯಿರಿ. ಸೊ ನಿಮ್ಮ ಸ್ಕಿಲ್ ಎಂಥದೇ ಆಗಿರ್ಬೋದು, ಮೇ ಬಿ ಕೋಡಿಂಗ್, ಮೇ ಬಿ ಡೆವಾಪ್ಸ್ ಅಥವಾ ಮೇ ಬಿ ಕ್ಲೌಡ್ ರಿಲೇಟೆಡ್ ಯಾವುದೇ ಸ್ಕಿಲ್ ಇರ್ಬೋದು. ಬಟ್ ಆ ಸ್ಕಿಲ್ಗಳನ್ನು ಕರೆಕ್ಟಾಗಿ ಕಲೀರಿ. ಈಗ ನೀವು ನಿಮ್ಮ ಕಾಲೇಜಲ್ಲಿ ನೀವು ಕಲಿತಿರುವಾಗ ನೀವು ಎಂತ ಕಲ್ತಿದ್ದೀರಿ ಅದು ಸ್ಕಿಲ್ ನಿಮ್ಮದಾಗಿರ್ಬೋದು. ಬಟ್ ಈವನ್ ಇಫ್ ನಿಮ್ಮ ಕಾಲೇಜಲ್ಲಿ ಅಥವಾ ಕೋರ್ಸಲ್ಲಿ ಎಂತ ಕಲಿಯದಿದ್ರು ಸಹ ನೀವು ನಿಮ್ಮಷ್ಟಕ್ಕೆ ಮೇ ಬಿ ಯೂಟ್ಯೂಬ್ ನೋಡಿ ಅಥವಾ ಮೇ ಬಿ ಯಾವ್ದಾದ್ರು ಆನ್ಲೈನ್ ಕೋರ್ಸ್ ಮಾಡಿ ಕರೆಕ್ಟಾಗಿ ಕಲಿತು ಮತ್ತೆ ನೀವು ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ ನೀವು ಸ್ಕಿಲ್ಸ್ ಅನ್ನು ಕಲಿಯದ ಜಾಬಿಗೆ ಅಪ್ಲೈ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಇಂಟರ್ವ್ಯೂ ಪಾಸ್ ಆಗುದಿಲ್ಲ. ಸೆಕೆಂಡ್ ಎಂತ ಅಂತ ಹೇಳಿದ್ರೆ ನೀವು ಎಂತಾದ್ರೂ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿ ಇಂಟರ್ವ್ಯೂ ಪಾಸ್ ಆದ್ರೆ ಆಕ್ಚುಲ್ ಜಾಬ್ ನಿಮ್ಗೆ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಸೊ ಅದರಿಂದ ನೀವು ಯಾವುದೇ ಒಂದು ಸ್ಕಿಲ್ ಅನ್ನು ಕರೆಕ್ಟ್ ಆಗಿ ಕಲಿತು ಮತ್ತೆ ಆ ಸ್ಕಿಲ್ ಇರುವ ಜಾಬಿಗೆ ಅಪ್ಲೈ ಮಾಡಬೇಕು. ನೀವು ಬೇರೆ ಎಂತಾದ್ರೂ ಜಾಬಿಗೆ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಅದು ಕಷ್ಟ ಆಗ್ತದೆ, ನಿಮ್ಗೆ ಜಾಬ್ ಸಿಗ್ಲಿಕ್ಕೆ ಸಹ ಮತ್ತೆ ಜಾಬ್ ಸಿಕ್ಕಿದ ನಂತರ ಅದನ್ನ ಮಾಡ್ಲಿಕ್ಕೆ ಸಹ. ಸೆಕೆಂಡ್ ಟಿಪ್ ಎಂತ ಅಂತ ಹೇಳಿದ್ರೆ ನಿಮ್ಗೆ ಡಿಗ್ರಿ ಮಾಡುವ ಆಪರ್ಚುನಿಟಿ ಇದ್ರೆ ಅಥವಾ ನೀವು ಆಲ್ರೆಡಿ ಡಿಗ್ರಿಯಲ್ಲಿ ಇದ್ರೆ ಕರೆಕ್ಟ್ ಆಗಿ ಆ ಡಿಗ್ರಿಯನ್ನು ಕರೆಕ್ಟ್ ಆಗಿ ಮಾಡಿ. ಇಫ್ ನೀವು ಒಂದು ಒಳ್ಳೆ ಕಾಲೇಜಲ್ಲಿ ಇದ್ರೆ ಅದು ಇನ್ನೂ ಸಹ ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ನೀವು ಕಾಲೇಜಲ್ಲಿ ಬರುವ ಪ್ಲೇಸ್ಮೆಂಟ್ ಬಗ್ಗೆ ಅಷ್ಟು ಚಿಂತೆ ಮಾಡಬೇಡಿ, ಬಟ್ ನಿಮ್ಮ ಕಾಲೇಜ್ ಡಿಗ್ರಿ ಉಂಟಲ್ಲ ಅದನ್ನ ನೀವು ಇಟ್ಕೊಂಡು ಬೇರೆ ಕಂಪನೀಸ್ ಗಳಿಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಸೊ ಅದರಿಂದ ನಿಮ್ಮ ಹತ್ರ ಆ ಡಿಗ್ರಿ ಇದ್ರೆ ನಿಮ್ಮ ವ್ಯಾಲ್ಯೂ ಉಂಟಲ್ಲ ತುಂಬಾ ಹೆಚ್ಚಾಗ್ತದೆ, ನಿಮ್ಮ ಆಪರ್ಚುನಿಟಿ ಸಹ ತುಂಬಾ ಹೆಚ್ಚಾಗ್ತದೆ. ಈವನ್ ಇಫ್ ನಿಮ್ಮ ಹತ್ರ ಡಿಗ್ರಿ ಇರೋದಿದ್ರೆ ನಿಮ್ಗೆ ಡಿಗ್ರಿ ಮಾಡುವ ಆಪರ್ಚುನಿಟಿ ಇದ್ರೆ 1-2 ಇಯರ್ಸ್ ಇದೆ, ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋದು ಸುಲಭವಾಗಿರೋದು ಕಾಂಪ್ಲೆಕ್ಸ್ ಡಿಗ್ರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಫ್ ನೀವು ಚಾಯ್ಸ್ ಮಾಡೋದಾದ್ರೆ ಮೇ ಬಿ ಲೈಕ್ ಇಂಜಿನಿಯರಿಂಗ್ ಮತ್ತೆ ಎಂ.ಟೆಕ್ ಮಾಡುವ ಬದಲು ನೀವು ಸ್ವಲ್ಪ ಯಾವ್ದಾದ್ರು ಒಂದು ಸಣ್ಣ ಡಿಗ್ರಿ ಮಾಡಿ, ಕಂಪ್ಯೂಟರ್ ರಿಲೇಟೆಡ್ ಮಾಡಿ, ಸುಮ್ಮನೆ ಬೇರೆ ಯಾವ್ದಾದ್ರು ಮಾಡ್ಲಿಕ್ಕೆ ಹೋಗ್ಬೇಡಿ. ಇವನ್ ಇಫ್ ನೀವು ಯಾವ್ದಾದ್ರು ಮಾಡಿದ್ರೆ ತೊಂದರೆ ಇಲ್ಲ, ಬಟ್ ನಿಮ್ಗೆ ಆಪ್ಷನ್ ಇದ್ರೆ ಕಂಪ್ಯೂಟರ್ ರಿಲೇಟೆಡ್ ಡಿಗ್ರಿ ಫಾಸ್ಟ್ ಆಗಿ ಆಗ್ತದೆ. ಮೇ ಬಿ BCA, ಮೇ ಬಿ ಡಿಪ್ಲೊಮಾ ಅಥವಾ ಮೇ ಬಿ ಯಾವ್ದಾದ್ರು ಒಂದು ಬೇರೆ ಡಿಗ್ರಿ ಅದನ್ನು ಮಾಡಿ ಫಾಸ್ಟ್ ಆಗಿ ನಿಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಮತ್ತೆ ನಿಮ್ಮ ಆಪರ್ಚುನಿಟೀಸ್ ಉಂಟಲ್ಲ ಅದು ಹೆಚ್ಚಾಗ್ತದೆ. ನಿಮ್ಮ ಹತ್ರ ಆಲ್ರೆಡಿ ಸ್ಕಿಲ್ ಇದ್ದು ನಿಮ್ಮ ಹತ್ರ ಆಲ್ರೆಡಿ ಡಿಗ್ರಿ ಇದ್ರೆ ಉಂಟಲ್ಲ ನಿಮ್ಗೆ ಜಾಬ್ ಸಿಗುವ ಆಪರ್ಚುನಿಟಿ ತುಂಬಾ ಹೆಚ್ಚಾಗ್ತದೆ ಮತ್ತೆ ಜಾಬ್ ಸುಲಭವಾಗಿ ಸಿಗ್ತದೆ, ಸ್ಯಾಲರಿ ಸಹ ಸ್ವಲ್ಪ ಹೈಯೇ ಇರ್ತದೆ. ಸೊ ಅದರಿಂದ ನಿಮ್ಗೆ ಆಲ್ರೆಡಿ ಡಿಗ್ರಿ ಇದ್ರೆ ಅದು ಒಳ್ಳೇದು, ಡಿಗ್ರಿ ಇರೋದಿದ್ರೆ ಡಿಗ್ರಿ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಥರ್ಡ್ ಟಿಪ್ ಎಂತ ಅಂತ ಹೇಳಿದ್ರೆ ನೀವು ನಿಮ್ಮ ಪೋರ್ಟ್ಫೋಲಿಯೋ ಅನ್ನು ಕರೆಕ್ಟ್ ಆಗಿ ರೆಡಿ ಮಾಡಿ. ಈಗ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಅಂತ, ಈಗ ನೀವು ಯಾವ್ದಾದ್ರು ಒಂದು ವೆಬ್ ಡೆವಲಪ್ಮೆಂಟ್ ಅಥವಾ ಯಾವ್ದಾದ್ರು ಒಂದು ಕೋಡಿಂಗ್ ರಿಲೇಟೆಡ್ ಮೇ ಬಿ ಮೊಬೈಲ್ ಅಪ್ಲಿಕೇಶನ್ ಅಂತದೆಂತಾರು ಮಾಡೋದಾದ್ರೆ ನೀವು ಕರೆಕ್ಟ್ ಆಗಿ ಸ್ಯಾಂಪಲ್ ಒಂದು ಮೊಬೈಲ್ ಅಪ್ಲಿಕೇಶನ್ ಅಥವಾ ನಿಮ್ಮ ವೆಬ್ಸೈಟ್ ಅದನ್ನೆಲ್ಲ ಮಾಡಿ ಕರೆಕ್ಟ್ ಆಗಿ ಅದನ್ನು ಲಿಸ್ಟ್ ಮಾಡಿ ನೀವು ಯಾವ್ದೆಲ್ಲ ವೆಬ್ಸೈಟ್ ಮಾಡಿದ್ದೀರಿ ಅಂತ. ಮತ್ತೆ ಇದನ್ನು ಕರೆಕ್ಟ್ ಆಗಿ ನಿಮ್ಮ ರೆಸ್ಯೂಮ್ ಅಲ್ಲಿ ಹಾಕಿ, ನಿಮ್ಗೆ ವೆಬ್ಸೈಟ್ ಮಾಡ್ಲಿಕ್ಕೆ ಆಪರ್ಚುನಿಟಿ ಇದ್ರೆ ಒಂದು ಸಿಂಪಲ್ ಡೊಮೈನ್ ಅನ್ನು ಬೈ ಮಾಡಿ. ಸ್ವಲ್ಪ ಫ್ರೀಗೆ ಡೊಮೈನ್ಸ್ ಸಿಗ್ತದೆ ಬಟ್ ಅದನ್ನು ರೆಕಮೆಂಡ್ ಮಾಡೋದಿಲ್ಲ. .in ಅಥವಾ .com ಅಂತದ್ದು ಯಾವ್ದಾದ್ರು ಒಂದು ಡೊಮೈನ್ ಅನ್ನು ಬೈ ಮಾಡಿ ಒಂದು 600-700 ರೂಪಾಯಿಗೆ ಸಿಗ್ತದೆ ಒಳ್ಳೆ ಸೈಟ್ ಅಲ್ಲಿ, ಸ್ವಲ್ಪ ಡಿಸ್ಕೌಂಟ್ಸ್ ಸಿಗ್ಬಹುದು ನಿಮ್ಗೆ. ಒಂದ್ಸರಿ ಬೈ ಮಾಡಿದ ನಂತರ ಒಂದು ಸಿಂಪಲ್ ವೆಬ್ಸೈಟ್ ಮಾಡಿ ನಿಮ್ಗೋಸ್ಕರ, ಅಥವಾ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವ್ರ ಹತ್ರ ಹೇಳಿ ನಂಗೆ ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ ಮಾಡಿ ಕೊಡಿ, ಅವರು ಫ್ರೀಗೆ ಆದ್ರೆ ಫ್ರೀಗೆ ಮಾಡೋರು, ಇಲ್ಲಾಂದ್ರೆ ಅವರಿಗೆ ಪೇ ಸಹ ಮಾಡಿ. ನಿಮ್ಗೆ ಆಲ್ರೆಡಿ ವೆಬ್ ಡೆವಲಪ್ಮೆಂಟ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ವೆಬ್ ಡೆವಲಪರ್ ನೀವೇ ಮಾಡ್ಬೋದು. ಒಂದ್ಸರಿ ನೀವು ಆ ವೆಬ್ಸೈಟ್ ಮಾಡಿದ ನಂತರ ಅಲ್ಲಿ ನಿಮ್ಮ ಎಲ್ಲ ವರ್ಕ್ ಡೀಟೇಲ್ಸ್ ಮತ್ತೆ ನಿಮ್ಮ ಹತ್ರ ಯಾವ ರೀತಿಯ ಸ್ಕಿಲ್ಸ್ ಎಲ್ಲ ಉಂಟು ಅದನ್ನೆಲ್ಲ ಕರೆಕ್ಟ್ ಆಗಿ ಲಿಸ್ಟ್ ಮಾಡಿ, ಮತ್ತೆ ಕೆಲವು ಪ್ರಾಜೆಕ್ಟ್ಗಳು ಮಾಡಿದಿರಲ್ಲ ಅದನ್ನು ಸಹ ಆ ವೆಬ್ಸೈಟ್ ಅಲ್ಲಿ ಕರೆಕ್ಟ್ ಆಗಿ ಲಿಂಕ್ ಅನ್ನು ಹಾಕಿ. ಸೊ ಇಷ್ಟೆಲ್ಲ ಮಾಡಿದ ನಂತರ ನಿಮ್ಗೆ ಒಂದು ಪೋರ್ಟ್ಫೋಲಿಯೋ ರೆಡಿ ಆಗಿರ್ತದೆ. ಈ ಪೋರ್ಟ್ಫೋಲಿಯೋ ಉಂಟಲ್ಲ, ನೀವು ಇಂಟರ್ವ್ಯೂ ಟೈಮಲ್ಲಿ ಅಥವಾ ನೀವು ಯಾವ್ದಾದ್ರು ಒಂದು ಜಾಬಿಗೆ ಅಪ್ಲೈ ಮಾಡುವ ಟೈಮಲ್ಲಿ ಎಲ್ಲ ಕಡೆ ನೀವು ಈ ಲಿಂಕ್ಸ್ ಅನ್ನು ಯೂಸ್ ಮಾಡಬಹುದು. ಎಂತಕಂದ್ರೆ ವೆಬ್ ಡೆವಲಪರಿಗೆ ಹೈರ್ ಮಾಡುವಾಗ ಇಫ್ ಆ ವೆಬ್ ಡೆವಲಪರಿಗೆ ವೆಬ್ಸೈಟ್ ಇದ್ದು ಆ ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಲೋಡ್ ಆಗಿ ಅದರಲ್ಲಿ ಎಲ್ಲ ಡೀಟೇಲ್ಗಳು ಲಿಸ್ಟ್ ಆದ್ರೆ ನೀವು ಆಬ್ವಿಯಸ್ಲಿ ಅವರಿಗೆ ಹೈರ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ. ಮತ್ತೆ ಬೇರೆಯವರು ಯಾರೆಲ್ಲ ನಾರ್ಮಲ್ ರೆಸ್ಯೂಮ್ ಹಾಕಿದಾರಲ್ಲ ಅವರಿಗಿಂತ ನಿಮ್ಮ ಆಪರ್ಚುನಿಟಿ ಹೆಚ್ಚಿರ್ತದೆ. ಎಂತಂದ್ರೆ ನಿಮ್ಮದು ವೆಬ್ಸೈಟ್ ಉಂಟು ಆಲ್ರೆಡಿ ಮತ್ತೆ ನಿಮ್ಮ ಪ್ರಾಜೆಕ್ಟ್ ಎಲ್ಲ ಅದರಲ್ಲಿ ಲಿಸ್ಟ್ ಆಗಿ ಉಂಟು. ಸೊ ಅದರಿಂದ ನೀವು ನಿಮ್ಮ ಪೋರ್ಟ್ಫೋಲಿಯೋನು ಆದಷ್ಟು ಬೇಗ ರೆಡಿ ಮಾಡಿ. ಫೋರ್ತ್ ಟಿಪ್ ಎಂತ ಅಂತ ಹೇಳಿದ್ರೆ ನೀವು ಎಷ್ಟು ಕಂಪನೀಸ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಕಂಪನಿಗೆ ಅಪ್ಲೈ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ಕಂಪನೀಸ್ ಗಳ ವೆಬ್ಸೈಟ್ ಅನ್ನು ಲಿಸ್ಟ್ ಮಾಡಿ ಮತ್ತೆ ಆ ದಿನ ಒಂದು 5-10 ಕಂಪನೀಸ್ ಗಳಿಗೆ ಅಪ್ಲೈ ಮಾಡಿ. ನಿಮ್ಮ ರೆಸ್ಯೂಮ್, ಪೋರ್ಟ್ಫೋಲಿಯೋ ಮತ್ತೆ ನಿಮ್ಮ ಟ್ಯಾಲೆಂಟ್ ಅನ್ನೆಲ್ಲ ನೋಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಜಾಬ್ಸಿಗೆ ಅಪ್ಲೈ ಮಾಡಿ. ನೀವು 1-2 ಕಂಪನಿಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗುದಿಲ್ಲ, ಅದು ಸಿಗುದು ತುಂಬಾ ಕಷ್ಟಕರ, ಮತ್ತೆ ಸಿಕ್ಕಿದ್ರು ಸಹ ನಿಮ್ಗೆ ಅದು ಅಷ್ಟು ಒಳ್ಳೆ ಜಾಬ್ ಇರ್ಲಿಕ್ಕಿಲ್ಲ. ಸೊ ಅದರಿಂದ ಎಷ್ಟು ಕಂಪನೀಸ್ ಗಳಿಗೆ ಆಗ್ತದೆ ಅಷ್ಟು ಕಂಪನೀಸ್ಗೆ ಅಪ್ಲೈ ಮಾಡಿ. ಈಗ ನೀವು ಬ್ಯಾಂಗ್ಳೂರಲ್ಲಿ ಇದ್ರೆ ನಿಮ್ಗೆ ಅಲ್ಲಿ ತುಂಬಾ ಕಂಪನೀಸ್ಗಳು ಇರ್ತವೆ, 1-2 ಕಂಪನೀಸ್ಗಳಲ್ಲ. ಸೊ ಅದರಿಂದ ನೀವು ಬ್ಯಾಂಗ್ಳೂರ್ ಅಥವಾ ಕರ್ನಾಟಕದ ಯಾವುದೇ ಪ್ಲೇಸ್ ಅಲ್ಲಿ ಇದ್ರೂ ಸಹ ನಿಮ್ಗೆ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಬ್ಯಾಂಗ್ಳೂರಲ್ಲಿ ಯಾವ್ದೆಲ್ಲ ಕಂಪನೀಸ್ ಉಂಟು ಅವರ ವೆಬ್ಸೈಟಿಗೆ ಹೋಗಿ ಅವರ ಇಮೇಲ್ ಅಥವಾ ಯಾವ್ದಾದ್ರು ಒಂದು ಸಿಗ್ತದೆ, ಅಥವಾ ಈವನ್ ಬೆಟರ್ ಅಂತ ಹೇಳಿದ್ರೆ ಲಿಂಕ್ಡ್ ಇನ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಆಗಿ ಮೇ ಬಿ ಅಪ್ಲೈ ಮಾಡುದಾ, ಅಥವಾ ಯಾರು ಅದರ ಮೇನ್ ಹೈರಿಂಗ್ ಇದ್ದಾರಲ್ಲ ಅವರ ಇಮೇಲ್ ಇಟ್ಕೊಂಡು ಅವರಿಗೆ ನಿಮ್ಮ ರೆಸ್ಯೂಮ್ ಅನ್ನು ಕಳಿಸುದು ವಿತ್ ಆಲ್ ದ ಪ್ರಾಜೆಕ್ಟ್ ಎವ್ರಿಥಿಂಗ್.
ಹಾಗೆ ಮಾಡಿದ್ರೆ ನಿಮ್ಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಜಾಬ್ ಸಿಗುವ ಆಪರ್ಚುನಿಟಿ ಹೆಚ್ಚಾಗ್ತದೆ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ ನೀವು ಕೆಲವು ಮಾಕ್ ಇಂಟರ್ವ್ಯೂಸ್ಗೆ ಹೋಗಿ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೆಲವು ಕಂಪನೀಸ್ಗಳು ನಿಮಗೆ ಕರೀತಾರೆ ಇಂಟರ್ವ್ಯೂಗೆ. ನೀವು ಆ ಕಂಪನೀಸಿಗೆ ಹೋಗುವಾಗ ನೀವು ನಂಗೆ ಈ ಜಾಬ್ ಸಿಗ್ತದೆ, ನಾನು ಜಾಬ್ ಮಾಡ್ತೇನೆ, ಆ ರೀತಿಯ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬೇಡಿ. ಜಸ್ಟ್ ಇಂಟರ್ವ್ಯೂ ಒಂದು ಅಟೆಂಡ್ ಆಗಿ, ಒಂದು ಯಾವ್ದಾದ್ರು ಒಂದು ಕಂಪನಿ ಅವ್ರು ಇಂಟರ್ವ್ಯೂ ಕಾಲ್ ಮಾಡಿದ್ರು, ಓಕೆ ನಿಮಗೆ ಆ ಕಂಪನಿಗೆ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಸ್ಟಿಲ್ ನೀವು ಆ ಕಂಪನಿಗೆ ಹೋಗಿ ಇಂಟರ್ವ್ಯೂ ಅನ್ನು ಕರೆಕ್ಟ್ ಆಗಿ ಕೊಡಿ. ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಯಾವ ರೀತಿಯ ಕ್ವಶನ್ಗಳು ಅವ್ರು ಕೇಳ್ತಾರೆ, ಮತ್ತೆ ಯಾವ ರೀತಿ ಇಂಟರ್ವ್ಯೂ ಆಗ್ತದೆ, ಅವರ ಪ್ರಾಸೆಸ್ ಎಂತ, ಇಂಥದ್ದೆಲ್ಲ ಹಲವಾರು ರೀತಿಯ ವಿಷಯಗಳು ನಿಮಗೆ ಅಲ್ಲಿ ಗೊತ್ತಾಗ್ತದೆ. ನಿಮಗೆ ಮತ್ತೆ ಎಂತ ಡೌಟ್ ಇದ್ರೆ ನೀವು ಡೈರೆಕ್ಟ್ ಇಂಟರ್ವ್ಯೂ ಅವ್ರ ಹತ್ರ ಕೇಳ್ಬೋದು, ಅವಾಗ ನಿಮಗೆ ಅದ್ರ ವಿಷಯ ಸಹ ಕರೆಕ್ಟ್ ಆಗಿ ನಿಮಗೆ ನಾಲೆಜ್ ಸಿಗ್ತದೆ. ಸೊ ಅದರಿಂದ ಕೆಲವು ಮಾಕ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಆಗ್ತದೆ ಇದರಿಂದ. ಫಿಫ್ತ್ ಮತ್ತೆ ಫೈನಲ್ ಪಾಯಿಂಟ್ ಎಂತ ಅಂತ ಹೇಳಿದ್ರೆ ನಿಮಗೆ ಈ 4 ಪಾಯಿಂಟ್ ಅನ್ನು ಯೂಸ್ ಮಾಡಿ ನಿಮಗೆ ಜಾಬ್ ಸಿಗ್ಲಿಲ್ಲ, ನೀವು ಕರೆಕ್ಟ್ ಆಗಿ ಟ್ರೈ ಮಾಡಿದ್ರಿ, ಇಷ್ಟು ಸಹ ಮಾಡಿ ಸಹ ನಿಮಗೆ ಜಾಬ್ ಸಿಗ್ಲಿಕ್ಕೆ ಕಷ್ಟ ಆಗ್ತಿದ್ರೆ ನೀವು ಮೇ ಬಿ ಫ್ರೀಲಾನ್ಸಿಂಗ್ ಅನ್ನು ನೀವು ಟ್ರೈ ಮಾಡ್ಬೋದು. ಎಂತಾಗ್ತದೆ ಅಂದರೆ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ಗಳು ಇರ್ತವೆ, ಅಲ್ಲಿ ಅವ್ರ ಪ್ರಾಜೆಕ್ಟ್ ಅನ್ನು ಅವರು ಹಾಕ್ತಾರೆ, ನೀವು ಅಲ್ಲಿ ಬಿಡ್ ಮಾಡ್ಬೋದು, ನಿಮ್ಗೆ ಎಷ್ಟು ಹಣ ಬೇಕು ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಸಹ ಅಲ್ಲಿ ಕರೆಕ್ಟ್ ಆಗಿ ಹಾಕ್ಬೋದು. ಇದಲ್ಲದೆ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಬೋದು, ಯಾರಿಗಾದ್ರೂ ಅವ್ರಿಗೆ ಎಂತಾದ್ರು ಕೆಲಸ ಬೇಕಾ, ಅಂದರೆ ಮೇ ಬಿ ವೆಬ್ಸೈಟ್ ಬೇಕಾ ಅಥವಾ ಬೇರೆ ಎಂತಾರು ಒಂದು ಮೊಬೈಲ್ ಆ್ಯಪ್ ಇಂಥಾದ್ರು ವಿಷಯಗಳು ಬೇಕಾ ಅಂತೇಳಿ ಕೇಳಿ ನೀವು ವೆಬ್ ಡೆವಲಪರ್ ಆಗಿದ್ರೆ ನೀವು ಅದನ್ನು ಮಾಡಿ ಕೊಡ್ಬೋದು. ಅಷ್ಟೇ ಅಲ್ಲದೆ ನೀವು ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಸಹ ಅಪ್ಲೈ ಮಾಡ್ಬೋದು. ಇದೆಂತಾಗ್ತದೆ ಅಂದ್ರೆ ಮೇ ಬಿ 3 to 6 months ಇಂಥ ವರ್ಕ್ ಇರ್ತದೆ, ಸಣ್ಣ ಆಪರ್ಚುನಿಟಿ. ಸೊ ಅದರಿಂದ ಇಂಥ ವರ್ಕ್ ಸಹ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇವೆ. ಸೊ ಅದರಿಂದ ಈ ವರ್ಕ್ಸಿಗೆ ಸಹ ನೀವು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ಇರುವ ಬದಲು ನೀವು ಇಂಥ ವಿಷಯಗಳಿಗೆ ಅಪ್ಲೈ ಮಾಡಿ ಅಲ್ಲಿ ನೀವು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿ ಅಲ್ಲಿಂದ ನಿಮಗೆ ಜಾಬ್ ಕರೆಕ್ಟ್ ಆಗಿ ಸಿಗುವ ಚಾನ್ಸ್ ಸಹ ತುಂಬ ಉಂಟು. ಸೊ ಅದರಿಂದ ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತಿದ್ದೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.